ಇಲ್ಲಿ ಇವಾಗ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಹಾಯ್, ಹಲೋ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. ಓಕೆ, ಇವಾಗ ಒಂದು 3:30 ಆಗಿದೆ, 3:30, 4 o'clock ಆಗಿದೆ. ಸೊ ಹಲಸಿನ ಹಣ್ಣಿನದು ಎಲೆ ತರಲಿಕ್ಕೆ ಹೊರಟಿದ್ದೇವೆ. ಅದು ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ನಿಮಗೆ ತೋರಿಸ್ತೇನೆ ಅದು ಏನು ಮಾಡಲಿಕ್ಕೆ ಅಂತ ಹೇಳಿ. ಸೊ ಇವಾಗ ಹಲಸಿನ ಹಣ್ಣಿದೊಂದು ಎಲೆ ತರಲಿಕ್ಕೆ ಉಂಟು. ಬಾ, ನಾವೀಗ ಹೋಗು. ಹೋಗಲಿ, ಅಲ್ಲೆಲ್ಲಾದರೂ ಸಿಗ್ಬಹುದು. ಓಕೆ, ಇವಾಗ ನಾವು ಹಲಸಿನ ಹಣ್ಣಿನ ಎಲೆ ತರಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ, ಸಿಕ್ತಾ? ಸ್ವಲ್ಪ ಮುಂದೆ ತನಕ ಹೋಗಿ ನೋಡಿ ಬರುವ. ಇಲ್ಲಾಂದ್ರೆ ಆ ಕಡೆ ಹೋಗಿ. ನಾವು ಆ ಕಡೆ ಹೋಗಿ ತರುವ. ಬನ್ನಿ 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 ಬೇಗ. ಹಾಯ್, ಬೆಳಿಕಿದ್ದಾನೆ. ನಮಗೆ ಅಲ್ಲಿ ಸಿಗಲಿಲ್ಲ. ಇನ್ನು ಆ ಕಡೆಯಲ್ಲಿ ಆದರೂ ಹೋಗಿ. ಈಗ ಇಲ್ಲಿ ಬೇರೆ ಕಡೆ ಒಂದು ಕಡೆ ಬಂದಿದ್ದೇನೆ ನಾನು. ಆ ಕಡೆ ಇರಲಿಲ್ಲ. ನೋಡುವ ಇಲ್ಲಿಗ ಸಿಗ್ತದ ನೋಡಬೇಕು. ಬನ್ನಿಯಾ. ಇವನಿಗೆ ಖುಷಿ ಈ ರೀತಿ ಹೊರಗೆ ಕರ್ಕೊಂಡು ಬಂದರೆ. ಅಲ್ಲಿ ಇರ್ಬೋದು, ನನಗೆ ಡೌಟ್. ಅಲ್ಲಿ ಒಂದು ಶಾಪ್, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಪ್ಲೇನ್ ಬರ್ತಾ ಉಂಟಾ? ಪ್ಲೇನ್ ಇದು ಏರ್ ಇಂಡಿಯಾ ಇರಬೇಕು. ಹೌದು, ಏರ್ ಇಂಡಿಯಾ. ಹೋಯ್ತು. ಟಾಟಾ ಕರ್ಬಾಬು. ಕಾಣ್ತಾ ಉಂಟು. ಇಲ್ಲಿ ತುಂಬಾ ಬಿಸಿಲುಂಟು ಮಾತ್ರ. ವಾಶ್ ಮಾಡಬೇಕು. ಇಷ್ಟು ಮಳೆ ಬಂದು ಕೂಡ ಎಲ್ಲಿ ನೋಡ ರೋಡ್ ಸೈಡ್ ಆಗೋದಕ್ಕಿರ್ಬೇಕಲ್ಲ. ಒಂದು ಪ್ಲಾಸ್ಟಿಕ್ ತರಬೇಕಿತ್ತ? ನಾನು ಬೇಗ ಹೋಗಿ ತರಬೇಕಾ? ಬೇಡ, ಅಷ್ಟು ದೂರ. ಮೇಲೆ ನೋಡು, ಮೇಲೆ ತೋರಿಸಿ, ಮೇಲೆ ನೋಡು ಅಂತಾನೆ ನಾನು. ನೋಡಿ ಎಷ್ಟು ಎಲೆ. ನಾವು ಸುಮ್ಮನೆ ಆ ಕಡೆ ಎಲ್ಲ ಹುಡುಕಿದ್ದು. ಹೌದು, ಅದಕ್ಕಿಂತ ಬೇಗ ಇಲ್ಲಿ ಬಂದು ತೆಗೆದು. ಹೌದು, ಎಷ್ಟು ಉಂಟು ಇಲ್ಲಿ ಕ್ಯಾಮ್ರಾ. ಅವನಿಗೆ ಇಲ್ಲಿ ತೋರಿಸ್ತೇನೆ, ಕೂತ್ಕೊಂಡು ಏನಾದರೂ ಆಟಾಡಲಿಕ್ಕೆ ಕೊಡಬೇಕು. ಇದು ಸ್ಟಿಕ್ಸ್ ನೋಡಿ, ಇದು ನೋಡಿ ಅಂತೆ ರೋಡ್ಸ್ ಹಣ್ಣು. ಹಲಸಿನ ಹಣ್ಣು 2 ಉಂಟು. ಇದು ಎಲೆ ಹಿಡಿಯ ಸ್ವಲ್ಪ, ಫುಲ್ ಸೆಟ್ ಹಿಡಿ. ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಎಲೆ ಉಂಟು. ಈ ಥರ ದೊಡ್ಡ ಸೈಜ್ ಎಲೆ ಒಳ್ಳೆ ಆಗ್ತದಾ? ಓ, ಹಿಡಿ. ಓಡ್ತಾನೆ. ಸಾಕಾಗದಿದ್ರೆ ಪುನಃ ಬರ್ಬೇಕಾಗ್ತದಲ್ಲ. ಅದಕ್ಕೆ ಈಗ ಅದು ಕಷ್ಟ ಆಗ್ತದಲ್ಲ ತೆಗ್ಲಿಕ್ಕೆ. ಹಿಡಿ ಅಲ್ಲಿ ಉಂಟು. ಅವ್ನು ನೋಡಿ ಅಂತ ಅಲ್ಲಿ ರೋಡಿಗೆ ಓಡುದು. ಬಂದ ಈಚೆ. ನೋಡಿ, ಇಷ್ಟು ಎಲ್ಲ ಸಿಕ್ಕಿದೆ. ಮತ್ತೆ ಇದೆಂತ ಇವಾಗ ತೆಗ್ದದ್ದಲ್ಲಿ. ಓಕೆ, ಇನ್ನೀಗ ಮನೆಗೆ ಹೋಗಿ. ಓಕೆ, ಇವಾಗ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೇನೆ. ಇದ್ರದ್ದು ಹೇಗೆಲ್ಲ ಇದ್ರದ್ದು ತಿಂಡಿ ಮಾಡ್ತಾರೆ ಅಂತ. ಇದನ್ನು ಹೀಗೆ ರೋಲ್ ಮಾಡಿ ಮಾಡ್ತಾರೆ. ಇದನ್ನು ವಾಶ್ ಮಾಡಬೇಕು. ಎಲೆಯನ್ನು ತುಂಬ ಕೊಳೆ. ಅದರಲ್ಲಿ ಗಮ್ಮು ಕೂಡ ಉಂಟಲ್ಲ.
ಮಗ ಚಿಕ್ಕೋಳೆ ಉಂಟು. ಅದನ್ನು ಇನ್ನೊಂದು 2 ನೀರಾದರೂ ವಾಶ್ ಮಾಡಬೇಕು. ಅದು ಇರುವೆದು ಇದು ಎಲ್ಲ ಉಂಟಲ್ಲ, ಜಾಸ್ತಿ ತರಲಿಲ್ಲ ನಾನು. ಎಲ್ಲ ಈಗ ಸಾಕಾಗಾದ್ರೆ ಇದೊಂದು 2 ನೀರು ವಾಶ್ ಮಾಡುವಾಗ ಎಲೆ ಮಾತ್ರ ಸ್ವಲ್ಪ ಸಣ್ಣ ಸಿಕ್ಕಿದೆ, ಇಲ್ಲಾಂದ್ರೆ ಕೆಲವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಿರ್ತದೆಲ್ಲ. ಬಿಸಿಲ ಸಾಕಾಗಿ ಎಂತ 4 ಗಂಟೆಗೆ ಇದಿಷ್ಟು ಬಿಸಿಲು, 4 ಗಂಟೆಗೆ ಸಹ ಬಿಸಿಲು. ಓಕೆ, ಈಗ ಇನ್ನೊಂದು ನೀರನ್ನು ವಾಶ್ ಮಾಡಿ ಇದು ಹೇಗೆ ರೌಂಡ್ ಮಾಡಿ ಇದಕ್ಕೆ ಗಿಡಸುಡಿ ಕಡ್ಡಿ ಹಾಕುದು ಅಂತ ನಾನು ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ಬಿಸಿಲಿಲ್ಲ ಅಲ್ಲ, ಸ್ವಲ್ಪ ತಂಪುಂಟಿಲ್ಲ ನೋಡಿ. ಈ ರೀತಿಯಲ್ಲೇ ವಾಶ್ ಮಾಡಿದ್ದೇನೆ. ಈ ರೀತಿ ಮಾಡಬೇಕು ನೋಡಿ. ಈ ರೀತಿಯಾಗಿ ಒಂದು 2 ಆದರೂ ಚುಚ್ಚಬೇಕು. ಇದು ಹಿಡಿಸುಡಿ ಕಡ್ಡಿ ಹಸಿ ಇರ್ತದಲ್ವ ಅದು ನೋಡಿ. ಈ ರೀತಿಯಾಗಿ ಕೋನ್ ಶೇಪ್. ಹಾಂ, ಕೋನ್ ಶೇಪ್. ಎಂತ ಮಾಡ್ತೀಯ ನೀನು? ಕಡೆ ಬಾ, ಗಾಳಿ ಬರ್ತಾ ಉಂಟು ಒಳ್ಳೆ. ನೀನೆಲ್ಲಿ ಹೋಗ್ತೀಯ? ಅದರ ಮೇಲೆ ಕಾಲು ಇಡ್ತೀಯ ಟ್ಯಾಂಕಿ ಮೇಲೆ? ಇಲ್ಲ, ಚಿಕ್ಕ ಎಲೆ ಕೊಡುದಾ? ಎರಡು ಪೆಟ್ಟು ಸಿಗ್ತದೆ. ಕೂತ್ಕೊಂಡ ನಾನು ನೋಡೋದಕ್ಕೆ ನೋಡಲ್ಲಿ ತೋರಿಸಿ. ಅವಳ ಹತ್ರ ಹೋಗಿ ಕೂತ್ಕೊಂಡಿದ್ದಾನೆ. 1-2 ಪೆಟ್ಟು ಕೊಟ್ಟೆ ಅಲ್ಲ, ಸಿಟ್ಟು ಅಂತ ಮೇಲೆ ಹತ್ತಾನೆ. ಅವನಲ್ಲಿ ನೀರುಂಟ ಅಲ್ಲಿ ಕೆಳಗೆ ಬಿದ್ದರೆ ಪುನಃ ಹೋಗ್ತಾನೆ. ಅವನಿಗೆ ನಾನೀಗ ಪೆಟ್ಟು ಕೊಟ್ಟದ್ದು ಸಾಕಾಗ್ಲಿಲ್ಲ ಇರಬೇಕು. ಈಗ ವಿಡಿಯೋಲಿ ಪೆಟ್ಟು ಸಿಗುದು ತೆಗ್ತೀನಿ ನಾನು. ಕಿತ್ತೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಆದಷ್ಟು ವಿಡಿಯೋ. ಮುಖ ನೋಡೋದು ಕೊಂತು ಮುಖ ನೋಡ ಕೊಂತು ಇಲ್ಲಿ ಬಾಯಿ ಒಳಗೆ ಎಂತಾದ್ರು ಹುಳ ಹೋಗದು. ಸುಮ್ಮನೆ ಅಕ್ಕನಿಗೆ ಖುಷಿ ಆಗುದಾ ನಿಂಗೆ ಪೆಟ್ಟು ಕೊಟ್ರೆ? ಪೆಟ್ಟು ಸಿಗುದು, ಅಟ್ಟಡು ಮೇಲೆ ಹೋಗ್ಲಿಕ್ಕಿಲ್ಲ. ಪುನಃ ಒಂದ್ಸತಿ ತೋರಿಸಿ ಹೇಗೆ ಮಾಡುದು. ಕೋನ್ ಶೇಪ್ ಮಾಡಿ ಎಂತ ಬರ್ತಾನೆ ಗೊತ್ತಿಲ್ಲ. ನನ್ನ ಟಿಫಿನ್ ಬ್ಯಾಗ್ ಅದು ನಾಳೆ ಸ್ಕೂಲ್ಗೆ ರಜೆ ಅಲ್ಲ, ವಾಶಿಗೆ ಹಾಕಿ ಸ್ವಲ್ಪ ವಾಶಿಗೆ ಹಾಕ್ಲಿಕ್ಕೆ ಅಂತ ಆಗಲಿಲ್ಲ, ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕು. ಗ್ರೇವಿ ಎಲ್ಲ ಈಗ ಕೂಡ ಬಿಸಿಲು ಹೋಗ್ಲಿಲ್ಲ ಅಲ್ಲ. ಇಲ್ಲಿ ಸ್ವಲ್ಪ ಹೊರಗೆ ಕ್ಲಿಯಾರಿಟಿ ಒಳ್ಳೆ ಬರ್ತದೆ ವಿಡಿಯೋ ತೆಗೆಯುವಾಗ ಹಾಗೆ. ಸ್ವಲ್ಪ ಗಾಳಿ ಬರ್ತಾ ಉಂಟು. ವಿಡಿಯೋ ಸ್ವಲ್ಪ ಒಳ್ಳೆ ಕ್ಲಿಯಾರಿಟಿ ಬರ್ತದೆ. ಒಳಗೆ ಕರೆಂಟ್ ಕೂಡ ಇಲ್ಲ, ಒಂಥರ ಕತ್ತಲಲ್ಲಿ ಎಷ್ಟು ಒಳ್ಳೆ ಬರುವುದಿಲ್ಲ. ಇವಾಗ ನಾನಿಷ್ಟು ತೆಂಗಿನಕಾಯಿಯನ್ನು ತೆಗೆದಿಟ್ಟಿದ್ದೇನೆ. ಸ್ವಲ್ಪ ಗಟ್ಟಿ ಇದು ಅದನ್ನು ತೆಗೆಯುವಾಗ ಗಟ್ಟಿ ಸಿಕ್ಕಿದ್ದನ್ನು ಸೈಡ್ ಇಟ್ಟಿದ್ದೇನೆ. ಹಾಗೆ ಇಷ್ಟುಂಟು. ಇವಾಗ ಇನ್ನು ಬೆಲ್ಲವನ್ನು ಪುಡಿ ಮಾಡಲಿಕ್ಕೆ ಉಂಟು. ಸ್ವಲ್ಪ ಇಲ್ಲಿ ಬೆಲ್ಲ ಸಹ ತೆಗೆದಿಟ್ಟಿದ್ದೇನೆ. ಅದನ್ನು ಇಲ್ಲಿ ಇವಾಗ ನಾನು ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ರೈಸ್ ಪೌಡರ್ ಸಿಗ್ತದೆ. ಅಕ್ಕಿಯನ್ನು ಗ್ರ್ಯಾಂಡ್ ಮಾಡಿ ಕೂಡ ಮಾಡ್ಬೋದು, ಆದರೆ ಇದು ಈಸಿ ಮೆಥಡ್. ಇವಾಗ ಅಕ್ಕಿ ಪೌಡರ್ ಸಿಗ್ತದಲ್ಲ, ನಾರ್ಮಲಿ ಪ್ಯಾಕೆಟ್ ಅಕ್ಕಿ ಪೌಡರನ್ನು ಚೆನ್ನಾಗಿ ನೀರಲ್ಲಿ ಸ್ವಲ್ಪ ದಪ್ಪಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಕೂಡ ಹಾಕಿದ್ದೇನೆ. ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದಕ್ಕೆ
ಇಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಆ ಎಲೆಯಲ್ಲಿ ಹಾಕಿ ಇದರ ಒಳಗೆ ಬಾಯ್ಲ್ ಮಾಡಬೇಕು ಚೆನ್ನಾಗಿ. ನಾನು ನಿಮಗೆ ತೋರಿಸ್ತೇನೆ ಅದು ಹೇಗೆ ಮಾಡೋದು ಅಂತ. ಓಕೆ, ಇಲ್ಲಿ ಇವಾಗ ನಾನು ಎಲೆ ತಗೊಂಡಿದ್ದೇನೆ, ಆಗ ನಾನು ರೆಡಿ ಮಾಡಿಟ್ಟಿರುವಂಥದ್ದು. ಹಾಗೆ ಇಲ್ಲಿ ಅಕ್ಕಿದು ಇದು ಸಹ ರೆಡಿ ಇದೆ. ಇಲ್ಲಿ ಕಾಯಿ ಮತ್ತು ಬೆಲ್ಲ ರೆಡಿ ಇದೆ. ಇವಾಗ ಈ ರೀತಿಯಾಗಿ ಸ್ವಲ್ಪ ತಗೊಳ್ಬೇಕು. ತಗೊಂಡು ನೋಡಿ ಈ ರೀತಿಯಾಗಿ ಅದು ಕೋನ್ ಶೇಪ್ ಇಡ್ಲಿ ಥರ ಬರಬೇಕಲ್ಲ, ಈ ರೀತಿಯಾಗಿ ಸ್ಪೇಸ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಈಸಿ ಆಗ್ತದೆ. ಅಕ್ಕಿ ಎಲ್ಲ ನೆನೆಸಿ ಮಾಡಿದರೆ ತುಂಬ ಲಾಂಗ್ ಪ್ರೊಸೀಜರ್, ಬಟ್ ಇದು ತುಂಬ ಈಸಿ ಆಗ್ತದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಈ ರೀತಿಯಾಗಿ ಹಾಕಬೇಕು. ತುಂಬ ಟೇಸ್ಟಿಯಾಗಿರ್ತದೆ. ಅರಸಿನ ಎಲೆಯಲ್ಲಿ ಕೂಡ ಇದನ್ನು ಮಾಡ್ತಾರೆ, ಈ ಎಲೆಯಲ್ಲಿ ಸಹ ಮಾಡ್ಬೋದು, ಏನಾಗಲ್ಲ. ಇವಾಗ ಇದನ್ನು ಈ ರೀತಿಯಾಗಿ ಕವರ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕವರ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕವರ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಮಾಡಿ ಇವಾಗ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನಲ್ವ, ಅದಕ್ಕೆ ತೊಂದರೆಗೆ ಇಟ್ಟರೆ ಆಯಿತು. ಒಂದು ಅರ್ಧ ಗಂಟೆ ಆದರೂ ಇದು ಬಾಯ್ಲ್ ಆಗಬೇಕು, ಬೇಯಿಸಬೇಕು. ಅರ್ಧ ಗಂಟೆ ಬೇಯಿಸಬೇಕು. ಒಳ್ಳೆ ಪರಿಮಳ ಬರ್ತದೆ ಇದು, ಯಾಕಂದರೆ ಇದು ಹಲಸಿನ ಹಣ್ಣಿನ ಮರದ ಎಲೆ ಅಲ್ವಾ, ಹಾಗಾಗಿ ಒಳ್ಳೆ ಪರಿಮಳ ಬರ್ತದೆ. ನೋಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನಲ್ವ, ಇದೇ ರೀತಿ ಮಾಡಿದ್ರೆ ಆಯಿತು. ಈ ರೀತಿಯಾಗಿ ಮಾಡಿ ಇದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ನನಗೆ ಒಂದು ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಹೇಗೆ ಆಗ್ತದೆ ಇಲ್ಲಿ ನೋಡಿ, ಬಿಸಿ ಮಾಡಲಿಕ್ಕೆ ನಾನು ಇಟ್ಟಿದ್ದೇನೆ. ಇವಾಗ ಇನ್ನಿದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗಲೇ ಘಮ ಘಮ ಅಂತ ಸ್ವಲ್ಪ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡುವ, ಇನ್ನೊಂದು 20 ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇಲ್ಲಿ ಇವಾಗ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡುವ ಟೈಮ್. ನೋಡಿ, ನಾನು ಎಮ್ಮಿಯಾಗಿ ಇವಾಗ ರೆಡಿಯಾಗಿದೆ. ನೋಡಿ ನೋಡಿ ಹೇಗಾಗಿದೆ ಅಂತ. ಇವಾಗ ನೋಡಿ, ಒಂದನ್ನು ನಾನು ಓಪನ್ ಮಾಡಿ ಇಟ್ಟಿದ್ದೇನೆ. ನಾನು ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಅದರಲ್ಲಿ ಕೊಕೊನಟ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಈ ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.